ಪ್ರತಿನಿತ್ಯ ಎಷ್ಟು ಜನ ಭೇಟಿ ಮಾಡ್ತಾರೆ ಇಲ್ಲಿ ಅಂತ? ನೂರಾರು ಜನ ಬರ್ತಾರ ಸರ್, ಯಾರ್ಯಾರ ಕೆಲ್ಸಗಳ ನಿಮಿತ್ತ ಬಂದು ಭೇಟಿ ಮಾಡ್ತಾರ. ಆ ರೈತರಾಗ್ಲಿ, ನಾನು ಇಲ್ಲೇ ದೇವದುರ್ಗದಲ್ಲೇ ಇರೋದ್ರಿಂದ ಈ ಕಡೆ ಮನೆಗೆ ಹೋಗಿ ಭೇಟಿ ಆಗ್ತಾರ. ಮತ್ತೆ ಇಲ್ಲಿ ಕಾರ್ಯಾಲಯಕ್ಕೆ ಕೆಲವರು ಯಾರ್ಯಾರ ಕಾರ್ಯಾಲಯಕ್ಕೆ ಭೇಟಿ ಆಗ್ಬೇಕು ಅವರೆಲ್ಲ ಭೇಟಿ ಆಗ್ತಾರೆ. ನನಗೆ ಬಹಳ ಖುಷಿ ಆಗಿದ್ದೇನು ಅಂತಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬ್ಯಾನರ್ ರಾಜಕೀಯ ನಡೆಯುತ್ತೆ. ನಿಮ್ಮ ಕಾರ್ಯಾಲಯದ ಹೊರಗಡೆನೆ ಮಾಜಿ ಶಾಸಕರ ಫೋಟೋ ಇದೆ. ನೀವು ಮನ್ಸು ಮಾಡಿರ್ತಿದ್ರೆ ಅದನ್ನ ತೆರವುಗೊಳಿಸುವಂತದ್ದು ಆ ತರದ್ದೆಲ್ಲ ಮಾಡಬಹುದಿತ್ತು. ಬಟ್ ಆ ತರದ ದ್ವೇಷ ರಾಜಕಾರಣಕ್ಕೆ ಯಾಕೆ ಕರೆಮ್ಮ ನಾಯಕ್ ಆಸ್ಪದ ಕೊಡಲ್ಲ ಅಂತ? ಇಲ್ಲ, ಖಂಡಿತವಾಗ್ಲೂ ನಾವು ಆತರ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ಬ್ಯಾನರ್ ಹಾಕೋದೇನಂದ್ರೆ ಅವ್ರವ್ರ ಅಭಿಮಾನಿಗಳ ಅವ್ರ ಬ್ಯಾನರ್ ಗಳನ್ನ ಅಭಿಮಾನದಿಂದ ಹಾಕಿರ್ತಾರ. ಅವರು ಒಂದು ಮನಸ್ಸಿಗೆ ಯಾವ್ದು ನೋವಾಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ರಾಜಕಾರಣಿಗಳಂದ್ರೆ ಎಲ್ಲರ ಅಧಿಕಾರ ಇರ್ಬೋದು, ಇರ್ದೇ ಇರ್ಬೋದು, ಅವ್ರವ್ರ ಅಭಿಮಾನ ಅವ್ರಿಗೆ ಬಿಟ್ಟಿದ್ದು, ಯಾವ್ದು ತೊಂದರೆ ಕೊಡಲ್ಲ. ನನಗೆ ಅದೇ ಖುಷಿ ಆಗುದು. ಅಂದ್ರೆ ಲೈಕ್ ನಾವು ಈ ನಮ್ಮ ಹೊಸಕೋಟೆ ಆ ಭಾಗದಲ್ಲೆಲ್ಲ ನೋಡ್ತೀವಲ್ಲ. ಸೊ ಇನ್ಫ್ಯಾಕ್ಟ್ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಮಂಡ್ಯದಲ್ಲಿ ಅವ್ರ ಬ್ಯಾನರ್ ನ ತೆಗೆಸ್ಬಿಟ್ಟಿದ್ರು ಮಿನಿಸ್ಟರ್ ಗಳೆಲ್ಲ ಹೇಳಿಸಿ. ಇಲ್ಲ, ಈಗ ನಾವು ಶಾಸಕರಿದ್ದೀವಿ ಅಂದ್ರೆ ಕೆಲವೊಂದ್ಸಲ ಆತರ ನಮಗೆ ಘಟನೆಗಳ ನಡೀತಾವ. ಈಗ ನನ್ನ ಬ್ಯಾನರ್ ಈಗ ಶಾಸಕರನ್ನ ಒಂದು ಕಾರಣಕ್ಕ ಹಾಕಿರ್ತಾರ. ಕೆಲವೊಂದ್ಸಲ ನಡೀತಿರ್ತಾವ ಘಟನೆಗಳು. ನನ್ನ ಬ್ಯಾನರ್ ತೆಗೆಸ್ತಿರ್ತಾರೆ ಕೆಲವರು RTI ದಾಗ ಹಾಕಿ ಇವ್ರಿಗೆ ಬ್ಯಾನರ್ ಯಾಕೆ ಹಾಕಿದ್ರಿ ಅಂತ ಕೆಲವು ಕೇಳಿದ ಉದಾಹರಣೆಗಳದಾವ. ನಾ ತಲೆ ಕೆಡ್ಸಕ್ ಹೋಗೋದಿಲ್ಲ. ಯಾಕಂದ್ರೆ ಬ್ಯಾನರ್ ನಂಬಿಕೆ ನಾ ರಾಜಕಾರಣ ಮಾಡೋದಿಲ್ಲ. ಏನೇ ಇದ್ರು ಅವ್ರವ್ರ ಖುಷಿಗಾಗಿ ಅವ್ರು ಹಾಕಿ ಅಂತಿರ್ತಾರ. ನಮ್ಮವ್ರಿಗೆ ನಮ್ ಕಾರ್ಯಕರ್ತರ ಆತರ ಯಾರು ದೇಶದ ಒಂದು ಬ್ಯಾನರ್ ಬೇರೆಯವ್ರ ಕಿತ್ತದಾಗ್ಲಿ ಮಾಡೋದಾಗ್ಲಿ ಅವರು ಮಾಡೋದಿಲ್ಲ. ನಾನು ಕೂಡ ಅಂತದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹಂಗಾಗಿ ವೀಕ್ಷಕರೇ, ಇದು ಪ್ರವಾಸಿ ಮಂದಿರ. ಸೊ ಇಲ್ಲಿ ಅಹವಾಲುಗಳನ್ನ ಸ್ವೀಕರಿಸುವಂತಹ ಕೆಲಸಗಳಾಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಕೊಠಡಿ ಕೂಡ ಇದೆ. ಸೊ ಅಲ್ಲೂ ಕೂಡ ನಿಮ್ಮನ್ನ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತೀನಿ. ಶಾಸಕರು ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಮತ್ತೊಂದು ಕೊಠಡಿಯತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇದು ಟೋಟಲ್ 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪಕ್ಕದಲ್ಲಿ ಒಂದಿದೆ, ಮತ್ತೆ ಇದೊಂದು ಕಚೇರಿ. ಇಲ್ಲಿ ಪರ್ಸನಲಿ ಅಧಿಕಾರಿಗಳ ಜೊತೆ ಮತ್ತು ಯಾರಾದ್ರೂ ಪರ್ಸನಲಿ ಮಾತಾಡ್ಬೇಕು ಅಂತಂದ್ರೆ ಅವರಿಗೆ ಕೊಟ್ಟಿರುವಂತಹ ಜಾಗ ಇದು. ಪಕ್ಕದಲ್ಲಿ ಆಫೀಸ್ ಇದೆಯಾ ಮೇಡಮ್? ಹೇಗೆ? ಅಲ್ಲಿ ಒಂದು ಹಾಲ್ ಇದೆ, ಅಲ್ಲೇ ನಾನು ಕೂತ್ಕೊಳ್ಳೋದು. ಏನಾರ ಜಾಸ್ತಿ ಒಂದ್ ಮೀಟಿಂಗ್ ಮಾಡೋದಿತ್ತು, ಒಂದು ಪಂಚಾಯತ್ ಇದಾಗ್ಲಿ ಜಾಸ್ತಿ ಏನಾರ ಇತ್ತಂದ್ರೆ ನಾನು ಅಲ್ಲೇ ಮಾತಾಡ್ತಾ ಇರ್ತೀನಿ. ಅದಾದ್ಮೇಲೆ ಪರ್ಸನಲ್ ಯಾರಾದ್ರೂ ಲೀಡರ್ಸ್ ಅಧಿಕಾರಿಗಳು ಯಾರಾದ್ರೂ ಬಂದು ಅವ್ರ ಏನಾದ್ರು ವಿಷಯಗಳನ್ನ ಮಾತಾಡೋದಿದ್ರೆ ಇಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮತ್ತೆ ಅವ್ರನ್ನ ಭೇಟಿ ಆಗಂತದ್ದು ಮಾಡ್ತೇವೆ. ಇಲ್ಲೂ ಕೂಡ ಸಿಬ್ಬಂದಿ ಇರ್ತಾರೆ. ಇಲ್ಲಿ ನಮ್ಮ ವೀರೇಶ್ ಅಂತೇಳಿ ಕಂಪ್ಯೂಟರ್ ಆಪರೇಟರ್, ಮತ್ತೆ ನಮ್ಮ PA ಗಳು ಇರ್ತಾರ, ರಾಜು, ನಮ್ಮ ಅಜಯ್ ಅವ್ರು ಇರ್ತಾರ, ರಫಿ ಅಂತ ಇರ್ತಾರ, ನಮ್ಮ ಡಿಮಂಡ್ ಮಾಸ್ಟರ್ ಅಂತ ಹೇಳಿರ್ತಾರ. ಇನ್ನು ಅನೇಕ ಮುಖಂಡರುಗಳು ಇಲ್ಲಿ ವೇಟ್ ಮಾಡ್ತಿರ್ತಾರ. ನಾ ಮಾಡೋ ಕೆಲ್ಸ ಮತ್ತೆ PA ಗಳು ಮಾಡೋ ಕೆಲ್ಸ ಕೂಡ ನಮ್ಮ ಮುಖಂಡರುಗಳು ಯಾರದಾರ ಅರ್ಜೆಂಟಿಗೆ ರೈತರಾಗ್ಲಿ ಬೇರೆ ಯಾರಾದ್ರೂ ಬಂದ್ ಏನಾದ್ರು ತಾತ್ಕಾಲಿಕ ಕೆಲ್ಸಗಳಿದ್ರೆ ಅವರೇ ಮ್ಯಾನೇಜ್ ಮಾಡ್ತಿರ್ತಾರೆ ಕೆಲವೊಂದು.